ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ 6ನೇ ಮತ್ತು 7ನೇ ಕಂತಿನ ಹಣ ಇವತ್ತು ಎಲ್ಲರಿಗೆ ಬಿಡುಗಡೆ ಆಗಿದೆ. ನೋಡಿ ಗೆಳೆಯರೆ, 6ನೇ ಮತ್ತು 7ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಇವತ್ತು ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬಹುದು. ಮತ್ತು ಅದೇ ರೀತಿಯಾಗಿಯೂ ಕೂಡ 7ನೇ ಕಂತಿನ ಹಣವನ್ನು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನೋಡಿ ಗೆಳೆಯರೆ, ನಮ್ಮ ವಿಡಿಯೋನು ನೀವು ಮೊದಲ ಸಲ ನೋಡ್ತಾ ಇದ್ರೆ ನಮ್ಮ ವಿಡಿಯೋನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇದೇ ತರ ಕಂಟೆಂಟ್ ಗಳಿಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಗೆಳೆಯರೆ, ನೋಡಿ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರ ಮಕ್ಕಳ ಮತ್ತು ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 6ನೇ ಮತ್ತು 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ನೋಡಿ ಗೆಳೆಯರೆ, 6ನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ 7ನೇ ಕಂತಿನ ಹಣದ ಜೊತೆಗೆ ಟೋಟಲ್ ಆಗಿ 4,000 ರೂಪಾಯಿಯನ್ನು ಬಿಡುಗಡೆ ಮಾಡುವ ಕಾರ್ಯವನ್ನು ಹೊಂದಿದೆ. ಮತ್ತು 7ನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದೀರಿ. ಅದೇ ರೀತಿಯಾಗಿಯೂ ಕೂಡ ಪೆಂಡಿಂಗ್ ಹಣವನ್ನು ಕೂಡ ಶೀಘ್ರದಲ್ಲೇ 4 ಮತ್ತು 5ನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಪೆಂಡಿಂಗ್ ಹಣದ ಜೊತೆ 7ನೇ ಕಂತಿನ ಹಣವನ್ನು ಕೂಡ ಬರುತ್ತದೆ ಅಂತ ಹೇಳಬಹುದು. ಮತ್ತು ನಿಮ್ಮ ಅಕೌಂಟ್ ಅನ್ನು ಒಂದು ಸಲ ಚೆಕ್ ಮಾಡಿಸಿ, ಬ್ಯಾಂಕಿಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಸಿ, ಅಕೌಂಟ್ಗೆ ಹಣವನ್ನು ಕ್ರೆಡಿಟ್ ಆಗಿರುತ್ತದೆ ಅಂತ ಹೇಳುತ್ತೇವೆ. ನೋಡಿ ಗೆಳೆಯರೆ, ನೀವು 6ನೇ ಮತ್ತು 7ನೇ ಕಂತಿನ ಹಣಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ, ಏನಂದ್ರೆ ಈ KYCಯನ್ನು ಖಂಡಿತವಾಗಿ ಮಾಡಿಸಿ. ಮತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ರೀಸೆಂಟ್ ಆಗಿ ಯಾರು ಹಾಕಿದ್ದಿರಲ್ಲ ಅವರಿಗೂ ಕೂಡ ಈ KYCಯನ್ನು ಖಂಡಿತವಾಗಿ ಮಾಡಿಸಿ. ಹಣವನ್ನು ಆಧಾರ್ ಕಾರ್ಡ್ ಬೇಸ್ ದಿಂದ ಬರುತ್ತದೆ. ನಿಮ್ಮ ಆಧಾರ್ ಕಾರ್ಡ್ ಜೊತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಸೀಡಿಂಗ್ ಮಾಡಿಸಿ. ಗ್ಯಾರಂಟಿ ನಿಮ್ಮ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾವಣೆ ಆಗುತ್ತದೆ, ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ಮತ್ತು ನಮ್ಮ ವಿಡಿಯೋನು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ನಮಸ್ಕಾರ.